The next question is 26, 51, 101 ಇವುಗಳನ್ನು ಭಾಗಿಸುವ ಹಾಗೂ ಒಂದೇ ಶೇಷ ನೀಡುವ ಅತಿ ದೊಡ್ಡ ಸಂಖ್ಯೆ ಯಾವುದು? ನೋಡಿ, ಇದು ಬಹಳ ಅತಿ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ. 26, 51, 101 ಇವುಗಳನ್ನು ಭಾಗಿಸುವ ಹಾಗೂ ಒಂದೇ ಶೇಷ ನೀಡುವ ಅತಿ ದೊಡ್ಡ ಸಂಖ್ಯೆ. ಅಂದ್ರೆ ಒಂದು ಸಂಖ್ಯೆ ಇರಬೇಕು, ಅದು 26 ಭಾಗಿಸಬೇಕು, 51 ಕೂಡ ಅದು ಭಾಗಿಸಬೇಕು, 101 ಕೂಡ ಭಾಗಿಸಬೇಕು. ಆದ್ರೆ ಈ ಎಲ್ಲಾ ಸಂಖ್ಯೆಗಳನ್ನ ಭಾಗಿಸಿದಾಗ ಪ್ರತಿ ಕ್ವಶನ್ಸ್ ನಲ್ಲಿ ಅಂದ್ರೆ ಪ್ರತಿ ಸಂಖ್ಯೆಯಲ್ಲಿ ಭಾಗಿಸಿದಾಗ ಶೇಷ ಅದೇ ಸಂಖ್ಯೆ ಬರಬೇಕು. ಅದು ಯಾವ ಸಂಖ್ಯೆ ಅಂತ ಕೇಳ್ತಿದ್ದಾರೆ. ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನ್ ಮಾಡಿ, ಈ ಮೂರರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 101. ಅದರಲ್ಲಿ ಉಳಿದ ಸಂಖ್ಯೆಗಳ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಓಕೆ, 101 ಮೈನಸ್ 51, ಓಕೆ, ಮತ್ತೆ 101 ಮೈನಸ್ 26. ಈಗ ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು? 51. ಅದರಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನ ಕಳೆಯಿರಿ. ಓಕೆ, ಇವುಗಳ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಓಕೆ, ಇವುಗಳ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಓಕೆ, 101ರಲ್ಲಿ 51ನ್ನ ಕಳೆಯಿರಿ. 1 ಮೈನಸ್ 1 0. ಓಕೆ, 10ರಲ್ಲಿ ನಾವು 5 ಕಳೆದಾಗ ಏನ್ ಬರುತ್ತೆ? 50 ಬರುತ್ತೆ. ಓಕೆ, 11ರಲ್ಲಿ 6ನ್ನ ಕಳೆದಾಗ ಏನ್ ಬರುತ್ತೆ? 5. ಓಕೆ, 9ರಲ್ಲಿ 2ನ್ನ ಕಳೆದಾಗ ಏನ್ ಬರುತ್ತೆ? ಓಕೆ, 9ರಲ್ಲಿ 2ನ್ನ ಕಳೆದಾಗ ಓಕೆ 75 ಬರುತ್ತೆ. ಓಕೆನಾ? 11ರಲ್ಲಿ 6ನ್ನ ಕಳೆದಾಗ 5. ಓಕೆ, 4ರಲ್ಲಿ 2 ಕಳೆದಾಗ 2. ಓಕೆ, ಈಗ ಹೊಸದಾಗಿ ಸಿಕ್ಕಿರುವಂತಹ ಸಂಖ್ಯೆಗಳ ಮೊತ್ತವನ್ನು ನೀವು ಕಂಡುಹಿಡಿಯಬೇಕು. ಓಕೆ, 50, 75, 25 ಇವುಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಈ ಎಲ್ಲಾ ಸಂಖ್ಯೆಗಳ ಸಾಮಾನ್ಯ ಭಾಜಕ ಯಾವುದು? 25. ಓಕೆ, 25 2ರಲ್ಲಿ 50, 25 3ರಲ್ಲಿ 75, 25 ಅಂದ್ರೆ 25. ಈಗ 2 3 1ನ್ನ ಭಾಗಿಸುವಂತಹ ಸಾಮಾನ್ಯ ಭಾಜಕ ಒಂದನ್ನು ಬಿಟ್ಟು ಬೇರೆ ಇಲ್ಲ. ಹೀಗಾಗಿ ಮೊತ್ತ ಏನಾಗ್ತದೆ? 25 ಆಗ್ತದೆ. ಅಂದ್ರೆ 26ನ್ನ 25ರಿಂದ ಭಾಗಿಸಿದಾಗ ಶೇಷ 1 ಕೊಡುತ್ತೆ. 51ನ್ನ 25ರಿಂದ ಭಾಗಿಸಿದಾಗಲೂ ಕೂಡ ಶೇಷ 1 ಕೊಡುತ್ತೆ. 101ನ್ನು ಕೂಡ 25ರಿಂದ ಭಾಗಿಸಿದಾಗ 1 ಶೇಷ ಕೊಡುತ್ತೆ. ಹೀಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ 25. ಈ ರೀತಿಯಾಗಿ ಈ ಪ್ರಶ್ನೆಯನ್ನ ನೀವು ಬಿಡಿಸಬೇಕಾಗುತ್ತೆ. ಅರ್ಥ ಆಗಿದೆಯಲ್ಲ?